ಆತ್ಮೀಯರೇ ನಮಸ್ಕಾರ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಒಂದಿನ ತನ್ನ ಮಂತ್ರಿಯನ್ನು ಕರೆದುಬಿಟ್ಟು, ಮಂತ್ರಿಗಳೇ, ನಾನು ರಾಜ, ಯಾವಾಗಲೂ ನನಗೆ ನೆಮ್ಮದಿನೇ ಇಲ್ಲ, ಆದರೆ ಅಲ್ಲಿ ನೋಡಿ ನನ್ನ ಸೇವಕ ತುಂಬ ಖುಷಿಯಾಗಿರ್ತಾನೆ ಅಂತ ಹೇಳಿದಾಗ ಮಂತ್ರಿಗಳು, ರಾಜರೇ, ಆ ಸೇವಕ ನಿಜವಾಗ್ಲೂ ಖುಷಿಯಾಗಿದ್ದಾನ ಅಂತ ನೋಡಬೇಕಾದ್ರೆ 99ರ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾನೆ. ಏನಿದೆ 99ರ ಪರೀಕ್ಷೆ ಅಂತ ರಾಜ ಕೇಳಿದಾಗ ಮಂತ್ರಿ ಹೇಳ್ತಾರೆ, ನೀವು ಒಂದು ಚೀಲದಲ್ಲಿ 99 ಬೆಳ್ಳಿ ನಾಣ್ಯಗಳನ್ನು ಇಟ್ಬಿಟ್ಟು, ಆದರೆ ಅದರ ಚೀಟಿ ಬರಿಬೇಕಾದ್ರೆ ಇದರಲ್ಲಿ 100 ಬೆಳ್ಳಿ ನಾಣ್ಯಗಳಿದೆ, ಇದು ನಿನಗೆ ತಗೋವಂತ ಬರೆದು ಬನ್ನಿ ಅಂತ ಹೇಳ್ತಾರೆ. ಇದಾದಮೇಲೆ ರಾಜ ಅವತ್ತು ರಾತ್ರಿ ಆ ಸೇವಕರ ಮನೆಗೆ ಹೋಗ್ತಾರೆ. ಆ ಬಾಗಿಲಲ್ಲಿ ಆ ಒಂದು ಮೂಟೆಯಲ್ಲಿ 99 ಬೆಳ್ಳಿ ನಾಣ್ಯ ಹಾಕ್ಬಿಟ್ಟು, ಇದರಲ್ಲಿ ಒಂದು ಚೀಟಿ ತಗೊಂಡು ಇದರಲ್ಲಿ 100 ಬೆಳ್ಳಿ ನಾಣ್ಯ ಇದೆ, ಇದು ನಿನಗೆ ನನ್ನ ಕಾಣಿಕೆ ಅಂತ ಬರೆದ್ಬಿಟ್ಟು ವಾಪಸ್ ಬರ್ತಾನೆ. ಇದಾದಮೇಲೆ ಸೇವಕ ಸ್ವಲ್ಪ ಹೊತ್ತಾದ್ಮೇಲೆ ಬಾಗಿಲು ತೆಗೆದು ಆಚೆ ಬರ್ತಾನೆ. ಆ ಮೂಟೆ ಕಾಣುತ್ತೆ. ಮೂಟೆ ಕಾಣಿದಾಗ ಬಿಚ್ಚಿ ನೋಡಿದಾಗ ಅದು ತುಂಬ ಖುಷಿಯಿಂದ, ಇದು ರಾಜನು ನನಗೆ ಕೊಟ್ಟಿರುವಂಥ ಕಾಣಿಕೆ ಅಂತ ಬಿಚ್ಚಿ ನೋಡ್ತಾನೆ. ಆದರೆ ಆ ಚೀಟಿ ಓದಿದಾಗ ಇದರಲ್ಲಿ 100 ನಾಣ್ಯಗಳಿವೆ, ಬೆಳ್ಳಿ ನಾಣ್ಯಗಳು, ಇದು ನಿನಗೆ ಅಂತ ಹೇಳಿದಂಥ ಚೀಟಿಯನ್ನು ಓದ್ತಾನೆ. ಆ ಖುಷಿಯಿಂದ ಎಲ್ಲ ನಾಣ್ಯಗಳನ್ನ ಎಣಿಸ್ತಾನೆ. ಆದರೆ 99 ಇರುತ್ತೆ. ಆಗ ಅವನಿಗೆ ತಲೆಯಲ್ಲಿ ಚಿಂತೆ ಸ್ಟಾರ್ಟ್ ಆಗುತ್ತೆ. 99 ಇದೆಯಲ್ಲ, 100 ಅಂತ ಬರ್ತಿದ್ದಾರಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ, ಆ ಕಡೆ ಈ ಕಡೆ ಎಲ್ಲ ಹುಡುಕ್ತಾನೆ. ಇದಾದಮೇಲೆ ತನ್ನ ಹೆಂಡ್ತಿನ ಮಕ್ಕಳನ್ನ ಎಲ್ಲ ವಿಚಾರಿಸ್ತಾನೆ, ಒಂದು ನಾಣ್ಯ ನೀವ್ಯಾರು ತೊಗೊಂಡ್ರ ಅಂತ. ಅದಾದಮೇಲೆ ಅವತ್ತು ರಾತ್ರಿ ಮಲಗ್ತಾನೆ, ನಿದ್ದೆನೇ ಬರಲ್ಲ ಅವನಿಗೆ. ಒಂದು ನಾಣ್ಯ ಎಲ್ಲೋಯ್ತು ಅಂತ ತುಂಬ ಅದರಲ್ಲೇ ಕೊರಗಿ ನಿದ್ದೆ ಮಾಡೋದಿಲ್ಲ. ಮಾರನೇ ದಿನ ಎದ್ಬಿಟ್ಟು ಆಸ್ಥಾನಕ್ಕೆ ಹೋಗ್ತಾನೆ. ಭಾಳ ಡಲ್ ಆಗಿರ್ತಾನೆ. ಆಗ ರಾಜ ಕೇಳ್ತಾನೆ, ಯಾಕಪ್ಪ ಇಷ್ಟು ದಿವಸ ಭಾಳ ಖುಷಿಯಾಗಿರ್ತದೆ, ಡಲ್ ಆಗಿದೆಯಾ ಅಂದಾಗ, ರಾಜರೇ, ನೀವು ಕೊಟ್ಟಂಥ 100 ನಾಣ್ಯದಲ್ಲಿ ಒಂದು ನಾಣ್ಯ ಕಾಣ್ತಾ ಇಲ್ಲ, ಯಾರೋ ತೊಗೊಂಡ್ಬಿಟ್ಟಿದ್ದಾರೆ, ಅದು ಚಿಂತೆ ಆಗಿದೆ ಅಂತ ಹೇಳ್ತಾರೆ. ಆಗ ರಾಜನಿಗೆ ಅರ್ಥ ಆಗುತ್ತೆ, ನಾವೆಲ್ಲರೂ ಅಷ್ಟೇ ಇರುವಂಥ 99 ನಾಣ್ಯದ ಬಗ್ಗೆ ನೋಡಿ ಖುಷಿ ಪಡೆದ್ಬಿಟ್ಟು ಇಲ್ಲದೇ ಇರುವಂಥ ಒಂದು ನಾಣ್ಯದ ಬಗ್ಗೆ ದುಃಖ ಪಡ್ತಾ ಇದ್ದೇನೆ. ಇದು ನನ್ನ ಬದುಕು ಹೌದು, ಹೀಗೆ ನಮ್ಮೆಲ್ಲರ ಬದುಕು ಹೌದು. ಇರುವುದೆಲ್ಲವ ಬಿಟ್ಟು ಇರುವುದೆಡೆಗೆ ಸಾಗುವುದೇ ಜೀವನ ಅಂತ ಕವಿಗಳು ಹೇಳಿದ್ದಾರೆ. ಸೊ ಇದು ನಾವೆಲ್ಲರೂ ಹಾಗೆ ಇರೋದನ್ನ ಬಿಟ್ಬಿಟ್ಟು ಇದ್ದಿದ್ದ ಕಡೆ ಯೋಚನೆ ಮಾಡ್ತಾ ಈ ಸೇವಕನು ಒದ್ದಾಡ್ತಾ ಇರ್ತೀರಿ. ಧನ್ಯವಾದಗಳು.